ಪ್ರಧಾನಿ ಮೋದಿ ನಿವಾಸದಲ್ಲೊಂದು ಹೈ ವೋಲ್ಟೇಜ್ ಸಭೆ, ಒಂದು ದಿನದ ಅಂತರದಲ್ಲಿ ಇದು ಎರಡನೇ ಬಾರಿ ಸಭೆ ಆಗ್ತಾ ಇರೋದು. ದೆಹಲಿಯ ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದು. ರಕ್ಷಣಾ ಸಚಿವರಿದ್ದಾರೆ, ರಾಜನಾಥ್ ಸಿಂಗ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಮೂರು ಸೇನೆಗಳ ಮುಖ್ಯಸ್ಥರು ಕೂಡ ಪ್ರಧಾನಿಯೊಂದಿಗಿನ ಈ ಸಭೆಯಲ್ಲಿ ಭಾಗಿಯಾಗಿದ್ದು ಹೈ ವೋಲ್ಟೇಜ್ ಮೀಟಿಂಗ್. ಚೀಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್, ಭೂಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ನೌಕಾಸೇನೆ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಹಾಗೆ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕುತೂಹಲ ಇದೆ ಏನು ಕ್ರಮಕ್ಕೆ ಮುಂದಾಗ್ತಾರೆ ಅಂತ. ಯಾಕಂದ್ರೆ ಉಗ್ರರ ಅಟ್ಟಹಾಸ ಆಗ್ತಾ ಇದ್ದಂತೆ ಸಭೆ ಮೇಲೆ ಸಭೆಗಳು ನಡೀತಲೇ ಇದೆ. ಪ್ರತಿ ಸಭೆಯಲ್ಲೂ ಕೂಡ ಮಹತ್ವದ ನಿರ್ಧಾರಗಳು ಹೊರಬೀಳ್ತಾ ಇದೆ. ಈಗ ಎರಡನೇ ಸಭೆ ಆಗ್ತಾ ಇರೋದು, ಉನ್ನತ ಮಟ್ಟದ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಧಾನಿ. ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಪ್ರಧಾನಿಯೊಂದಿಗೆ ರಾಜನಾಥ್ ಸಿಂಗ್, ಅಜಿತ್ ದೋವಲ್ ಜೊತೆಗೆ ಮೂರು ಸೇನೆಯ ಮುಖ್ಯಸ್ಥರು ಕೂಡ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಧಾನಿ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಭೆ ಈಗ ಎಲ್ಲರ ಚಿತ್ತ ಅಲ್ಲೇ ನೆಟ್ಟಿರುವಂತದ್ದು. ಸಭೆ ಮೇಲೆ ಸಭೆ ಆಗ್ತಾ ಇದೆ, ಮಹತ್ವದ ನಿರ್ಣಯಗಳಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಮೀಟಿಂಗ್ ಕುರಿತಂತೆ ಏನೇನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಕುರಿತಂತೆ 4-5 ದಿವಸಗಳಿಂದ ನಿರಂತರವಾದಂತಹ ಸಭೆಗಳು ಆಗ್ತಾ ಇರುವಂತಹದ್ದು. ಇವತ್ತಿನ ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಜನಾಥ್ ಸಿಂಗ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಜನಾಥ್ ಸಿಂಗ್ ಅವರ ಜೊತೆ CDS ಇದ್ದಾರೆ, ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಇನ್ನೂ 3 ಸೇನೆಗಳ ದಂಡ ನಾಯಕರುಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳಷ್ಟು ಮಹತ್ವದ ವಿಚಾರಗಳನ್ನ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಭದ್ರತಾ ಸಮಿತಿಯ ಸಭೆ ನಡೆದಿತ್ತು. ಇಲ್ಲೂ ಕೂಡ ಅನೇಕ ಅಂಶಗಳ ವಿಚಾರವನ್ನು ಚರ್ಚೆ ಮಾಡಲಾಗಿತ್ತು. ಯಾಕೆಂತಂದ್ರೆ ಕ್ಯಾಬಿನೆಟ್ ಭದ್ರತಾ ಸಮಿತಿ ಸಭೆಯಲ್ಲಿ ಹಣಕಾಸು ಸಚಿವರು ಇರ್ತಾರೆ, ರಕ್ಷಣಾ ಸಚಿವರು ಇರ್ತಾರೆ, ಗೃಹ ಸಚಿವರು ಇರ್ತಾರೆ, ಅದ್ರ ಜೊತೆಗೆ ವಿದೇಶಾಂಗ ಸಚಿವರುಗಳು ಕೂಡ ಇರ್ತಾರೆ. ಈ ಸಭೆಯಲ್ಲಿ ಒಂದು ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿರುತ್ತೆ. ಆ ನಿರ್ಣಯವನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಈ 3 ಸೇನೆಯ ದಂಡ ನಾಯಕರುಗಳು ಜೊತೆ ಚರ್ಚೆ ಮಾಡುವಂತದ್ದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಹಾಗಾಗಿ ಈಗ ರಾಜನಾಥ್ ಸಿಂಗ್ ಅವರ ಜೊತೆ CDS ಇದ್ದಾರೆ, ಅದ್ರ ಜೊತೆಗೆ 3 ಸೇನೆಗಳ ದಂಡ ನಾಯಕರುಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಏನಾದ್ರೂ ಮಿಲಿಟರಿ ಕಾರ್ಯಾಚರಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಈಗ ಗರಿಗೆದರಿರುವಂತದ್ದು. ಯಾಕಂದ್ರೆ ಸರಣಿ ಸಭೆಗಳು ನಡೀತಾ ಇರುವಂತದ್ದು, ಮತ್ತೆ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, LOC ಯಲ್ಲಿ ಪರಿಸ್ಥಿತಿ ಹೇಗಿದೆ, NIA ತನಿಖೆ ಎಲ್ಲಿ ತನಕ ಬಂತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪಡ್ಕೊಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಈ ಸಭೆಗೂ ಮುನ್ನ ಪೂರ್ವಭಾವಿಯಾಗಿ ಇವತ್ತು ನಡೀತಾ ಇರುವಂತದ್ದು ಸಭೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಈ ಸಣ್ಣ ಪುಟ್ಟ ರೀತಿಯಂತ ಕಾರ್ಯಾಚರಣೆ ಮತ್ತೊಂದು ಈ ರೀತಿಯದ ನಂತರ ಯೋಚನೆಯಲ್ಲಿದ್ರೆ ಬಹುಶಃ ಇದಕ್ಕೆ ಸಂಬಂಧಪಟ್ಟಾಗೆ ರಕ್ಷಣಾ ಸಚಿವರುಗಳಿಂದ ಮಾಹಿತಿ ಸಿಗೋದು ಇದೆಲ್ಲ ಆಗುತ್ತೆ. ಬಟ್ ಈಗ ರಕ್ಷಣಾ ಸಚಿವರು 3 ಸೇನೆಗೆ ಸಂಬಂಧಪಟ್ಟ ಹಾಗಿನ ಮುಖ್ಯಸ್ಥರು CDS 2 ದಿನಗಳ ಕಾಲ ಒಂದು ಸಭೆ ನಡೆಸ್ತಾ ಇದ್ದಾರೆ.